ಗುರು ರಾಘವೇಂದ್ರ ಸ್ವಾಮಿ ನನಗೆ ಅನುಭವ ಆಗಿದ್ದು ಹೇಳ್ತೀನಿ ನೋಡ್ರಿ. ಈಗ ನಮ್ಮ ಮನೆಯಾಗ ಮಕ್ಕಳಿಗೆ ಆಯಿತು, ದೊಡ್ಡವರಿಗೆ ಆಯಿತು, ಎಲ್ಲರಿಗೆ ಆರಾಮಿರ್ಲಿಕ್ಕಪ್ಪ ಅಂದ್ರೆ ಮಂತ್ರಾಲಯಕ್ಕೆ ಹೋದಾಗ ಒಂದಿಷ್ಟು ಅಕ್ಕಿ ಕಾಳು ತೊಗೊಂಬಂದೇ ಇರ್ತೀವಿ. ಅಕ್ಷತೆಗಳು ಆ ಅಕ್ಷತೆ ಹೆಂಗೆ ಮಾಡ್ಕೋಬೇಕಂದ್ರೆ, ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಆಗಲಿ ಬಟ್ಲ ಆಗಲಿ ತೊಗೊಂಡು ಕೇಸಿ ಅದ್ರಾಗ ಒಂದಿಷ್ಟು ಕುಂಕುಮ, ಒಂದಿಷ್ಟು ಸುಣ್ಣ, ಒಂದು ಸ್ವಲ್ಪ ನೀರು, ತುಂಬಿದ ಕೂಡಲೇ ನೀರು ಎಲ್ಲ ಒಂದಿಷ್ಟು ಕೈಲೇ ತಿಕ್ಕಿ ಮಾಡಿಟ್ಕೊಂಡು ಕೇಸಿ ತಂದು ಅಕ್ಷತೆ ಅದ್ರಾಗ ಮಿಕ್ಸ್ ಮಾಡಿ ಒಂದು ಡಬ್ಬದಾಗ ಹಾಕಿ ಇಟ್ಕೊಂಡಿರ್ತೀನಿ. ಗುರು ರಾಘವೇಂದ್ರ ಮುಂದೆ ಇಟ್ಟು ಒಂದು ಸ್ವಲ್ಪ ಗುರು ರಾಘವೇಂದ್ರ ಸ್ವಲ್ಪ ಮಂತ್ರ ಹೇಳಿ ಇಟ್ಟಿರ್ತೀವಿ. ಅದನ್ನ ಏನೈತೆ ಆರಾಮಿಲ್ಲಾರಾಗ ಒಂದು ಗ್ಲಾಸ್ನಾಗ ನೀರು ಹಾಕಿ ಅಕ್ಕಿ ಕಾಳು ಹಾಕಿ ಒಂದು 5 ಆಗಲಿ ಎಷ್ಟೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೊಂದು ಹಾಕಿಸಿ ಮಿಕ್ಸ್ ಮಾಡಿ ಕೇಸಿ ಗುರು ರಾಘವೇಂದ್ರನ ಹೆಸರು ಹೇಳಿ ಕುಡೀರಿ. ಒಂದೇ ದಿನದಾಗ ನಿಮಗೆ ಆರೋಗ್ಯ ಹೆಂಗಿರ್ತದೆ ಅಂಬೋದು ನನಗೆ ಹೇಳ್ರಿ. ಅಷ್ಟು ಪವರ್ಫುಲ್ ಗುರು ರಾಘವೇಂದ್ರ. ನನ್ನ ಅನುಭವದಾಗ ಹಂಗಾಗ್ಯದ. ಮಕ್ಕಳಿಗೆಲ್ಲ ನಾವು ಹಂಗೆ ಮಾಡ್ತೀವಿ. ನನಗೆ ಆರಾಮಿಲ್ಲಾರಾಗನು ಹಂಗೆ ಮಾಡ್ತೀವಿ ನಾವು. ಗುರು ರಾಘವೇಂದ್ರನ ಹೆಸರು ಹೇಳಿ ಕೇಸಿ ಒಂದಿಷ್ಟು ಅಕ್ಕಿ ಕಾಳು ಹಾಕಿ ಗ್ಲಾಸ್ನಾಗ ಹಾಕಿ ಕುಡಿದು ಬಿಟ್ಟಪ್ಪ ಅಂದ್ರೆ ಸ್ನಾನ ಮಾಡಿದ್ಮೇಲೆ ಕುಡಿಬೇಕು, ಮತ್ತು ಹಂಗೆ ಕುಡಿಬಾರ್ದು. ಆತ ಭಾಳ ಮಡಿಲಿಂದ ಗುರು ರಾಘವೇಂದ್ರ ಮಡಿ ಸ್ವಾಮಿ ಆತ. ಗುರು ರಾಘವೇಂದ್ರ ಸ್ವಾಮಿ ಭಕ್ತಿಲಿಂದ ಮಾಡ್ರಿ, ಅವದೇ ಆಯಿತು. ಗುರು ರಾಘವೇಂದ್ರ ಫಲ ಕೊಟ್ಟೇ ಕೊಡ್ತಾನ. ನನ್ನ ಅನುಭವ ನಾನು ಹೇಳಾಕ್ತೀನಿ ರೀ. ನನಗೆ ಗುರು ರಾಘವೇಂದ್ರ ಪೂಜೆ ಮಾಡೋದಲ್ಲಿ ನಮ್ಮ ಮನೆ ಆಯಿತು, ನಮ್ಮ ಮನೆಯಾಗಾಯಿತು, ಭಾಳ ಆಗೋದಿಲ್ಲ, ಭಾಳ ವ್ಯತ್ಯಾಸ ಆಗ್ಯದ. ನಮಗೆ ಭಾಳ ಒಳ್ಳೆಯದಾಗ್ಯದ ಗುರು ರಾಘವೇಂದ್ರ ಸ್ವಾಮಿಲಿಂದ. ಗುರು ರಾಘವೇಂದ್ರ ಸ್ವಾಮಿ ದಯದಿಂದ ಗುರು ರಾಘವೇಂದ್ರನ ನಾವು ಭಾಳ ನಂಬುತ್ತೀವಿ. ನೀವು ನಂಬ್ರಿ. ಗುರು ರಾಘವೇಂದ್ರ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಂಗಿಲ್ಲ. ನಂಬಿದಷ್ಟು ಒಳ್ಳೆಯದಾಗುತ್ತೆ. ಈ ಒಂದು ವಾರ ಮಾಡಿದೆ, ಒಂದು ವಾರ ಬಿಟ್ಟೆ, ನಮ್ಮ ಗುರು ರಾಘವೇಂದ್ರ ನಮಗೆ ಫಲ ಕೊಟ್ಟಿಲ್ಲ ಅನ್ಕೋಬಾರ್ದು. ಇವತ್ತಿಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ. ನಮ್ಮ ಕಷ್ಟಗಳು ಗುರು ರಾಘವೇಂದ್ರ ಹತ್ರನೇ ಹೇಳ್ತೀವಿ. ಇವತ್ತಿಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ ಫಲ. ಗುರು ರಾಘವೇಂದ್ರ ನಂಬಿದಷ್ಟು ಒಳ್ಳೆಯದಾಗಿದೆ ನಮಗೆ. ಗುರು ರಾಘವೇಂದ್ರಾಯ ನಮೋ, ಗುರು ರಾಘವೇಂದ್ರಾಯ ನಮೋ, ಗುರು ರಾಘವೇಂದ್ರಾಯ ನಮೋ, ಗುರು ರಾಘವೇಂದ್ರಾಯ ನಮೋ. ಗುರು ರಾಘವೇಂದ್ರ ಎಷ್ಟು ನಂಬ್ತೀವಿ ಅಂದ್ರೆ ಅಷ್ಟು ಒಳ್ಳೆಯದು. ಗುರು